ಈಗ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ಬರ್ತಾ ಇದೆ ಸರ್. ಸೊ ಏನು ಹೇಳ್ತೀರಾ, ಡೆವಿಲ್ ಸಿನಿಮಾಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ಈ ಬಾರಿ ಇನ್ನೊಂದೇನಂತಂದರೆ ವಿಜಯಲಕ್ಷ್ಮಿ ಅವರನ್ನೇ ಪ್ರಚಾರದ ಅಖಾಡಕ್ಕೆ ಇಳಿದಿರುವಂಥದ್ದು. ಬಿಕಾಸ್ ಯಾಕಂದರೆ ದರ್ಶನ್ ಅವರೊಂದು ಕಾರಣಾಂತರದಿಂದ ಒಳಗಡೆ ಇರುವಂಥದ್ರಿಂದ. ಸೊ ಏನು ಹೇಳ್ತೀರಾ? ಇಟ್ಸ್ ಎ ಗುಡ್ ಸರ್. ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ವಿಜಯಲಕ್ಷ್ಮಿ ಅವ್ರಿಗೆ ಮತ್ತು ದರ್ಶನ್ ಅವ್ರಿಗೆ ಫಿಲಮ್ ಒಳ್ಳೆ ರಾಕ್ ಹಿಟ್ ಆಗಲಿ, ಒಳ್ಳೆಯದಾಗಲಿ, ಅವರ ಪ್ರಯತ್ನ ಫಲಕಾರಿಯಾಗಲಿ. ದಟ್ಸ್ ಇಟ್. ಫೈನಲಿ ಏನು ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗೆ? ಯಾಕಂದ್ರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ರು ಜಗದೀಶ್ ಅವರು ಹೋಗಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ಅದ್ರ ಜೊತೆಗೆ ಕನ್ನಡಿಗರಿಗೆ ಏನು ಹೇಳ್ತೀರಾ? ಇಲ್ಲ, ಡೆಫಿನೆಟ್ಲಿ ವಿ ಆರ್ ಕಮಿಂಗ್ ಅಪ್ ವಿತ್ ಎ ರಿಯಾಲಿಟಿ ಶೋ. ನಾನೇ ಒಂದು ರಿಯಾಲಿಟಿ ಶೋನ ಬ್ರಿಂಗಿಂಗ್ ಇಟ್ಟು ಕನ್ನಡಿಗರಿಗೆ ಒಂದು ರಿಯಾಲಿಟಿ ಶೋ. ಬರೀ ಬಿಗ್ ಬಾಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವೇನು ಬಿಗ್ ಬಾಸ್ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ. ಬಟ್ ನಾವೇ ಒಂದು ಪ್ರೊಡಕ್ಷನ್ ಟೀಮ್ ಮಾಡಿ ವಿ ಆರ್ ಬ್ರಿಂಗಿಂಗ್ ಎ ಒಂದು ರಿಯಾಲಿಟಿ ಶೋ ವೆರಿ ಶಾರ್ಟ್ಲಿ. ನೀವೊಂದು ಬಿಗ್ ಬಾಸ್ ಅಂತ ಇದ್ದೀನಿ. ನೀವೊಂದು ರಿಯಾಲಿಟಿ ಶೋನ ನಮ್ಮ ಕಡೆಯಿಂದ ಕನ್ನಡಿಗರಿಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವಕಾಶ ಇಲ್ಲ ಅಂದರೆ ಏನೋ ಅವಕಾಶನ ಕ್ರಿಯೇಟ್ ಮಾಡೋಣ. ನನಗೆ ನಾನೇ ಕ್ರಿಯೇಟ್ ಮಾಡಿಕೊಂಡು ಬದುಕೊಂಡು ಈ ಮಟ್ಟಕ್ಕೆ ಹಳ್ಳಿಯಿಂದ ಡೆಲ್ಲಿ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂತಂದರೆ ನಾನೇ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೊಂಬಂದಿದ್ದು. ಬಟ್ ಒಂದೊಂದು ನಿಜ, ಯಾರೂ ಕೂಡ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟು ನಾವು ಯಾರೂ ಕೂಡ ಕೆಲಸ ಮಾಡಲಿಕ್ಕಾಗಲ್ಲ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರಿಯಾಲಿಟಿ ಶೋಗಳನ್ನ ನಮ್ಮ ಕಡೆಯಿಂದ ಡೆಫಿನೆಟ್ಲಿ ಕನ್ನಡಿಗರಿಗೆ ಸಿಗುತ್ತೆ. ಅಕಸ್ಮಾತ್ ಬಿಗ್ ಬಾಸ್ ಇಲ್ಲ ಅಂದರೆ ಬೇರೆ ಏನೋ ಒಂದು ಬಾಸಲ್ಲಿ ನಾವು ನಿಮಗೆ ಕಾಣಿಸ್ಕೊಳ್ತೀವಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಜೊತೆಯಲ್ಲಿ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದಷ್ಟು ಸಮಯವನ್ನು ನಮ್ಮ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಕನ್ನಡದಲ್ಲೂ ಕನ್ನಡ. ಥ್ಯಾಂಕ್ ಯು. ಇದಾಗಿತ್ತು ಗೋಲ್ಡ್ ಸುರೇಶ್ ಆಗನೇ ಲಾಯರ್ ಜಗದೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.